ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯನ್ನು ಏಕೆ ಆಚರಿಸುತ್ತಾರೆ ಅಂತ ನೋಡೋಣ. ಹಾಗೂ ಈ ಗಣೇಶ ಚತುರ್ಥಿಯ ಹಿಂದೆ ಇರುವ ಇತಿಹಾಸ ಏನು ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ಪೌರಾಣಿಕ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಗಣೇಶನಿಗೆ ಈ ಚತುರ್ಥಿಯೇ ಏಕೆ ಇಷ್ಟ ಅಂತ ನೋಡೋಣ. ಹಾಗೂ ಈ ಗಣೇಶನಿಗೆ ಇಷ್ಟವಾದ ಬಣ್ಣ ಯಾವುದು ಅಂತ ಕೂಡ ನೋಡೋಣ. ಹಾಗೂ ಈ ಗಣೇಶನಿಗೆ ಬೇಕಾದಂತಹ ಇಷ್ಟವಾದ 21 ನೈವೇದ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಹಾಗೂ ಈ ಗಣೇಶ ಚತುರ್ಥಿಯ ಮಹತ್ವ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಹಾಗೂ ಬೆಲ್ ಐಕಾನನ್ನು ಒತ್ತಿ. ಗಣೇಶ ಚತುರ್ಥಿ ವಿನಾಯಕ ಚತುರ್ಥಿ ಎಂದು ಕರೆಯಲ್ಪಡುವ ಗಣೇಶ ಚತುರ್ಥಿ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಸಾಕಾರವಾದ ಗಣೇಶನ ಜನ್ಮವನ್ನು ಆಚರಿಸುವ ಒಂದು ಪ್ರೀತಿಯ ಹಿಂದೂ ಹಬ್ಬವಾಗಿದೆ. ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಭಾರತೀಯ ಸಮುದಾಯಗಳಲ್ಲಿ ಈ 10 ದಿನಗಳ ಹಬ್ಬವು ಅದರ ರೋಮಾಂಚಕ ಆಚರಣೆಗಳು, ವರ್ಣರಂಜಿತ ಅಲಂಕಾರಗಳು ಮತ್ತು ಏಕತೆಯ ಆಳವಾದ ಮನೋಭಾವಕ್ಕಾಗಿ ಎದ್ದು ಕಾಣುತ್ತದೆ. 2025ರಲ್ಲಿ ಗಣೇಶ ಚತುರ್ಥಿ ಆಗಸ್ಟ್ 27ರಂದು ಬರುತ್ತದೆ ಮತ್ತು ಅದರ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮತ್ತು ಪರಿಸರ ಮಹತ್ವವು ಲಕ್ಷಾಂತರ ಜನರಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಕಲಿಯುವವರಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಗಣೇಶ ಚತುರ್ಥಿಯು ಶಿವ ಮತ್ತು ಪಾರ್ವತಿಯ ಪುತ್ರ ಗಣೇಶನ ಜನನವನ್ನು ವಿವರಿಸುವ ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ. ಸಾಂಪ್ರದಾಯಿಕವಾಗಿ ಭಾದ್ರಪದ ಮಾಸದಲ್ಲಿ, ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಆಚರಿಸಲಾಗುವ ಈ ಹಬ್ಬವು ಅಜ್ಞಾನ ಮತ್ತು ಕೆಟ್ಟದರ ಮೇಲೆ ಬುದ್ಧಿವಂತಿಕೆ ಮತ್ತು ಒಳ್ಳೆಯತನದ ವಿಜಯವನ್ನು ಸಂಕೇತಿಸುತ್ತದೆ. 19ನೇ ಶತಮಾನದ ಅಂತ್ಯದಲ್ಲಿ ಸ್ವತಂತ್ರ ಹೋರಾಟಗಾರ ಲೋಕಮಾನ್ಯ ತಿಲಕರು ಮಹಾರಾಷ್ಟ್ರದಲ್ಲಿ ದೊಡ್ಡ ಸಾರ್ವಜನಿಕ ಆಚರಣೆಗಳನ್ನು ಪ್ರೋತ್ಸಾಹಿಸಿದಾಗ ಗಣೇಶ ಚತುರ್ಥಿಯು ತನ್ನ ಪ್ರಸ್ತುತ ಸಮುದಾಯದ ಕೇಂದ್ರೀಕೃತ ಸ್ವರೂಪವನ್ನು ಪಡೆದುಕೊಂಡಿತು. ಈ ಕ್ರಮವು ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಜನರನ್ನು ಒಗ್ಗೂಡಿಸಿತು ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಹಬ್ಬದ ಮಹತ್ವವನ್ನು ಸ್ಥಾಪಿಸಿತು. ಇಂದು ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ಮೆರವಣಿಗೆಗಳು, ಕಲೆ, ಭಕ್ತಿ, ಸಂಗೀತ ಮತ್ತು ಸಮುದಾಯ ಸೇವೆಯಿಂದ ಗುರುತಿಸಲಾಗುತ್ತದೆ. ವಿಶೇಷವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ಇವಾಗ ಗಣೇಶನಿಗೆ ಚತುರ್ಥಿಯೇ ಯಾಕೆ ಇಷ್ಟ ಅಂತ ನೋಡೋಣ ಬನ್ನಿ. ತಿಂಗಳಿಗೆ 2 ಬಾರಿ ಬರುವ ಚತುರ್ಥಿಯಲ್ಲಿ ಸಂಕಷ್ಟಹರ ಚತುರ್ಥಿ ಎಂದು ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ವ್ರತವನ್ನು ಮಾಡುತ್ತಾರೆ. ಆದರೆ ಗಣೇಶ ಚತುರ್ಥಿಯನ್ನು ಮಾತ್ರ ಶುಕ್ಲ ಪಕ್ಷದಲ್ಲಿ ಆಚರಿಸುತ್ತಾರೆ. ಚತುರ್ಥಿ ತಿಥಿಗೆ ಗಣೇಶನು ಅಧಿದೇವತೆ. ಈ ದಿನ ಗಣಪತಿಯ ಪ್ರಭಾವ ಹೆಚ್ಚಿರುವ ಕಾರಣ ಈ ದಿನ ಗಣಪತಿಯ ಆರಾಧನೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ. ಇದಕ್ಕೆ ಭಾದ್ರಪದ ಮಾಸವು ವಿಶೇಷತೆಯನ್ನು ಕೊಡುತ್ತದೆ. ಪೂರ್ವ ಭಾದ್ರ ಅಥವಾ ಉತ್ತರ ಭಾದ್ರದಲ್ಲಿ ಈ ಮಾಸದ ಹುಣ್ಣಿಮೆ ಆಗುತ್ತದೆ. ಈ ನಕ್ಷತ್ರಗಳ ದೇವತೆ ಅಹಿರ್ಬುದ್ಧ ಮತ್ತು ಅಜೈಕಪಾತ ಎಂದು ಇವೆರಡೂ ಕೂಡ ಶಿವನ ಒಂದೊಂದು ರೂಪಗಳು. ಇನ್ನು ಈ ಗಣೇಶ ಚತುರ್ಥಿಯೇ ಎಲ್ಲ ಹಬ್ಬಗಳಿಗಿಂತ ಮೊದಲು ಬರಲು ಕಾರಣ ವಿಘ್ನ ನಿವಾರಣೆಗಾಗಿ. ಗಣಪತಿಯನ್ನು ವಿಘ್ನ ಹರಣಕ್ಕಾಗಿ ಪೂಜಿಸುತ್ತಾರೆ. ಇಲ್ಲಿಯೂ ಲೌಕಿಕ ಜೀವನವನ್ನು ನಡೆಸಲು ಯಾವುದೇ ವಿಘ್ನಗಳು ಬಾರದೇ ಇರಲಿ ಎಂದು ಪೂಜಿಸುತ್ತಾರೆ. ಅಲೌಕಿಕ ಜೀವನವನ್ನು ನಡೆಸುವವರು ಕೂಡ ಗಣಪತಿಯ ಆರಾಧನೆಯನ್ನು ಮಾಡುತ್ತಾರೆ. ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ಅದರಲ್ಲಿ ಮೊದಲನೇ ಚಕ್ರ ಮೂಲಾಧಾರ. ಅಲ್ಲಿ ಗಣಪತಿಯ ಸ್ಥಾನವಿದೆ. ಹಾಗಾಗಿ ಯಾರಾದರೂ ಅಧ್ಯಾತ್ಮ ಸಾಧನೆ ಮಾಡುವಾಗ ಮೂಲಾಧಾರ ಸ್ಥಾನದಲ್ಲಿ ಮನಸ್ಸನ್ನು ನಿಗ್ರಹಿಸಿದರೆ ಗಣಪತಿಯ ದರ್ಶನವಾಗುತ್ತದೆ ಎನ್ನುತ್ತಾರೆ ಸಾಧಕ ಶ್ರೇಷ್ಠರು. ಹಾಗಾಗಿಯೇ ಉಪನಿಷತ್ತಿನಲ್ಲಿ ಮೂಲಾಧಾರ ಸ್ಮಿತ ನಿತ್ಯಂ ಎನ್ನುವುದು ಅಧ್ಯಾತ್ಮ ಸಾಧನೆಗೂ ಯಾವುದೇ ವಿಘ್ನಗಳು ಬಾರದಂತೆ ನೋಡಿಕೊಳ್ಳುವವನು ಗಣಪತಿಯೇ. ಹಾಗಾಗಿ ಅವನಿಗೆ ಅಗ್ರ ಪೂಜೆ. ಇವಾಗ ಗಣಪತಿಯ ಬಣ್ಣ ಯಾವುದು ಅಂತ ನೋಡೋಣ ಬನ್ನಿ. ಸುಂದರವಾಗಿ ಕಾಣಲು ಗಣಪತಿಗೆ ತರತರದ ಬಣ್ಣಗಳನ್ನು ಲೇಪಿಸುವುದಿದೆ.
ಅದೇ ವಾಸ್ತವವಾಗಿ ಗಣಪತಿಯ ಬಣ್ಣ ಕೆಂಪು. ಕೆಲವೊಂದು ಮಂತ್ರಗಳಲ್ಲಿ ಗಣೇಶನನ್ನು ಕೆಂಪು ಬಣ್ಣದವನು, ದೊಡ್ಡ ಹೊಟ್ಟೆ, ಹೊರದಂಥ ಕಿವಿ, ಕೆಂಪು ಬಟ್ಟೆ, ಕೆಂಪು ಗಂಧ ಅಂದರೆ ರಕ್ತಚಂದನ, ಕೆಂಪು ಹೂಗಳಿಂದ ಪೂಜಿಸಲ್ಪಡುವವನು ಎಂದು ಹೇಳಲಾಗಿದೆ. ಆದ್ದರಿಂದ ಕೆಂಪು ಬಣ್ಣವೇ ಶ್ರೇಷ್ಠ. ಮೂರ್ತಿಯನ್ನು ಯಾವುದೋ ವಸ್ತುಗಳಿಂದ ಮಾಡುವುದಲ್ಲ, ಮಣ್ಣಿನಿಂದ ಮಾಡಬೇಕು. ಯಾವುದೇ ರಾಸಾಯನಿಕ ವಸ್ತುಗಳನ್ನು ಮಣ್ಣಿಗೆ ಸೇರಿಸಬಾರದು. ಜೇಡಿ ಮಣ್ಣಿನ ವಿಗ್ರಹವನ್ನು ಮಾಡಿ ಪುನಃ ನೀರಿಗೆ ಬಿಡಬೇಕು. ಅದನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಗಣೇಶನು ಪೃಥ್ವಿ ತತ್ವವನ್ನು ಪ್ರತಿನಿಧಿಸುವವನು. ಹಾಗಾಗಿ ಅವನಿಗೆ ಮಣ್ಣಿನ ಮೂರ್ತಿ, ಆ ಮೂರ್ತಿಯನ್ನು ಜಲತತ್ವದಲ್ಲಿ ಲೀನ ಮಾಡಬೇಕು. ಅನಂತರ ಅದು ಅಗ್ನಿ ತತ್ವವಾಗಿಯೋ ವಾಯುತತ್ವವಾಗಿಯೋ ಬದಲಾಗಿ ಕೊನೆ ಆಕಾಶ ತತ್ವದಲ್ಲಿ ನಿಲ್ಲುತ್ತದೆ. ಇವಾಗ ಗಣಪತಿಗೆ ನೈವೇದ್ಯ ಬಗ್ಗೆ ನೋಡೋಣ ಬನ್ನಿ. ಗಣಪತಿಗೆ ನೈವೇದ್ಯವನ್ನು ನಮಗೆ ಪ್ರಿಯವಾದುದನ್ನು ಮಾಡುವುದಲ್ಲ, ಶುದ್ಧವಾದ ಪದಾರ್ಥಗಳಿಂದ 21 ಭಕ್ಷ್ಯಗಳನ್ನು ಮಾಡುವ ಪ್ರತೀತಿ ಇದೆ. 21 ಪ್ರಿಯವಾದ ಸಂಖ್ಯೆಯು ಆದ ಕಾರಣ ಅಷ್ಟನ್ನೇ ಮಾಡುತ್ತಾರೆ. ದುರ್ವೆ ಹಾಗೂ ಕೆಂಪು ಹೂವುಗಳಿಂದ ಗಣಪತಿಯ ಆರಾಧನೆಯೇ ಶ್ರೇಷ್ಠ. ಉಳಿದವುಗಳನ್ನು ಬಳಸಬಹುದು. ಹೀಗೆ ಮಾಡಿದರೆ ಗಣಪತಿಯ ಆರಾಧನೆಯ ಶ್ರೇಯಸ್ಕರವಾಗಿರಲಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಣಪತಿಯ ಇನ್ನೊಂದು ಪೌರಾಣಿಕ ದಂತಕಥೆಯೊಂದಿಗೆ ಬರೋಣ. ಧನ್ಯವಾದಗಳು.